ವೃದ್ಧಾಶ್ರಮದಲ್ಲೂ ಇದ್ರೂ ಫಿಟ್ ಆ್ಯಂಡ್ ಫೈನ್. 79ನೇ ವಯಸ್ಸಿನಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದ ಅಜ್ಜಿ. ವೃದ್ಧಾಶ್ರಮದಲ್ಲಿ ಇರುವ ಈ ಅಜ್ಜಿಗೆ 79 ವಯಸ್ಸು. ಡ್ಯಾನ್ಸ್ ಮಾಡೋಕ್ಕೂ ಸೈ, ಆಟಕ್ಕೂ ಸೈ. ಫಿಟ್ ಆ್ಯಂಡ್ ಫೈನ್ ಆಗಿರುವ ಅಜ್ಜಿ ಬೆಳಗಾವಿಗೆ ಕೀರ್ತಿ ತಂದಿದ್ದಾರೆ. ಹೌದು, ಬೆಳಗಾವಿ ನಗರದ ಶಾಂತಿ ವೃದ್ಧಾಶ್ರಮದಲ್ಲಿ ಇರುವ ಅಜ್ಜಿಯ ಹೆಸರು ಶ್ಯಾಮ್ ಸುಮನ್ ಅಂತ. ಇವರ ಫಿಟ್ನೆಸ್ಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ದೊರೆತಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ನೇತೃತ್ವದಲ್ಲಿ ಫಿಟ್ ಇಂಡಿಯಾ ಮಿಷನ್ ನಡಿ ವಿಶಾಖಪಟ್ಟಣಂನಲ್ಲಿ ಆಯೋಜಿಸಿದ ಪ್ರತಿಷ್ಠಿತ ಫಿಟ್ ಇಂಡಿಯಾ ಆಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ. ಈ ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ಶಾಂತಿ ವೃದ್ಧಾಶ್ರಮವನ್ನು ಪ್ರತಿನಿಧಿಸಿದವರು ಶ್ಯಾಮ್ ಸುಮನ್ ಅಜ್ಜಿ ಅವರ ಜೊತೆಗೆ ಅಲನ್ ಮೋರ್ ಮತ್ತು ಚಾರಿಲ್ ಮೋರ್ ಅವರ ತಂಡವು ಭಾಗವಹಿಸಿತು. ಈ ವೇಳೆ ಶ್ಯಾಮ್ ಸಮನ್ ಅಜ್ಜಿಗೆ ನಾಗರಿಕರಲ್ಲಿ ಫಿಟ್ನೆಸ್ ಮತ್ತು ಜಾಗೃತಿಯನ್ನು ಉತ್ತೇಜಿಸಲು ಫಿಟ್ ಇಂಡಿಯಾ ಚಟುವಟಿಕೆಗಳ ಭಾಗವಾಗಿ ಆಯೋಜಿಸಲಾದ ಸೈಕ್ಲಿಂಗ್ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸುವ ಅವಕಾಶ ಕಲ್ಪಿಸಲಾಗಿತ್ತು. ಜೊತೆಗೆ ಇವರು ವೇದಿಕೆಯ ಮೇಲೆ ಕುಣಿದು ಯುವ ಸಮೂಹವನ್ನು ಉತ್ತೇಜಿಸಿದರು. ಇದರ ಮೂಲಕ ಎಲ್ಲ ವಯಸ್ಸಿನಲ್ಲೂ ಸಕ್ರಿಯ ಜೀವನದ ಮಹತ್ವವನ್ನು ಅವರು ತೋರಿಸಿದ್ದಾರೆ. ರಾಷ್ಟ್ರಮಟ್ಟದ ವೇದಿಕೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದ ಬೆಳಗಾವಿ ಮತ್ತು ಕರ್ನಾಟಕಕ್ಕೂ ಅಪಾರ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ಕೇಂದ್ರ ಕ್ರೀಡಾ ಸಚಿವಾಲಯ ಮತ್ತು ಫಿಟ್ ಇಂಡಿಯಾ ಕಾರ್ಯಕ್ರಮದ ಆಯೋಜಕರು ಶ್ಯಾಮ್ ಸುಮನ್ ಅಜ್ಜಿಯ ಕಾರ್ಯ ಗುರುತಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕೆಲಸವನ್ನು ಪ್ರತಿನಿಧಿಸಲು ಅವಕಾಶವನ್ನು ಒದಗಿಸಿದ್ದಕ್ಕಾಗಿ ಶಾಂತಿ ವೃದ್ಧಾಶ್ರಮದ ಕಾರ್ಯಾಧ್ಯಕ್ಷ ವಿಜಯ್ ಮೋರೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಅಜ್ಜಿಗೆ 79 ವಯಸ್ಸಾದರೂ ಯುವ ಸಮೂಹಕ್ಕೆ ಇರಬೇಕಾದ ಫಿಟ್ನೆಸ್ ಶ್ಯಾಮ್ ಸುಮನ್ ಅಜ್ಜಿ ನಿರ್ವಹಿಸುತ್ತಿದ್ದು ಎಲ್ಲರಿಗೂ ಮಾದರಿಯಾಗಿದ್ದಾಳೆ. ಟಿವಿ 24+ ಬೆಳಗಾವಿ. ತಾಯಿ ವೃದ್ಧಾಶ್ರಮದಿಂದ ಬರ್ತೇನೋ ಅಜ್ಜಿಯಿಂದ ನಾವು ಇಂಡಿಯಾ ಗೇಟ್ ಆಫ್ ಟ್ಯಾಲೆಂಟ್ ಹೋಗಿದ್ದು. ಮತ್ತು ಮೊನ್ನೆ 1 ತಾರೀಕಿಗೆ ಫಿಟ್ ಇಂಡಿಯಾ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಸಿಲೆಕ್ಟ್ ಮಾಡಿದ್ರಿ. ಅದರಿಂದ ನಾವೆಲ್ಲರೂ ಭಾಳ ಖುಷಿ ಇದ್ದೆವು, ಫಿಟ್ ಇದ್ದೆವು. ಅದರಿಂದ ಸೆಂಟ್ರಲ್ ಗೌರ್ಮೆಂಟ್ ನಾವು ಖುಷಿ ನಮ್ದು ನಿಮ್ಮನ್ನ ಆಯ್ಕೆ ಮಾಡಿದ್ರ? ಹಾಂ, ನಿಮ್ಮ ವೃದ್ಧಾಶ್ರಮ ನಮ್ಮೆಲ್ಲ ಚಂದ ಅಜ್ಜಾಜಿಗಳು ಎಕ್ದಮ್ ಫಿಟ್ ಇದಾರೆ. ನಾವು ಮುಂಜಾನೆಯಿಂದ ಎಲ್ಲ ಹೆಲ್ತ್ ಫಿಟ್ ಇರೋ ಸಲ ಮುಂಜಾನೆ ಎಲ್ಲ ಕೆಲಸ ಮಾಡ್ತೇವೆ, ರೊಟ್ಟಿ ಮಾಡ್ತೇವೆ, ಮತ್ತೆಲ್ಲ ಕೆಲಸ ನಾವು ಮಾಡ್ತೇವೆ. ಫಿಸಿಯೋಥೆರಪಿ ಮಾಡ್ತೇವೆ, ಡ್ಯಾನ್ಸ್ ಮಾಡ್ತೇವೆ, ರೀಲ್ ಮಾಡ್ತೇವೆ. ನಮ್ಮ ಮಗಳು ತೊಗೋತಾಳೆ ರೀಲ್. ಡೈಲಿ ರೀಲ್ಸ್ ಮಾಡ್ತೇವಲ್ರಿ, ಯೋಗ ಮಾಡ್ತೇವೆ, ಎಲ್ಲ ಕೆಲಸ ನಾವು ಮಾಡ್ತೇವೆ. ಎಕ್ದಮ್ ಫಿಟ್ ಇದೆ, ರೀಲ್ಸ್ ಮಾಡ್ತೇವೆ. ಖುಷಿ, ಎಕ್ದಮ್ ಖುಷಿ ರೀ, ಎಕ್ದಮ್ ಫಿಟ್. ಇದ್ಬಿಟ್ಟು ಮತ್ತೆ ಬೇರೆ ಬೇರೆ ಕಾಂಪಿಟೇಷನ್ ಭಾಗವಹಿಸಿದ್ರಿ? ಹಾಂ, ಸಾರೆಗಮಕ್ಕದು ಇಂಡಿಯಾ ಗಾಟ್ ಟ್ಯಾಲೆಂಟ್ ಎಲ್ಲ ಸಾರೆಗಮಪ್ಪ ಇದೆ. ನಾ ಅಂದ್ರೆ ಇನ್ನೂ ಹೊಸವಾಗಿದ್ದೇನೆ ರೀ, ಅದಕ್ಕೆ ನಾ ಇನ್ನೂ ಹೋಗಿಲ್ಲ. ಎಲ್ಲ ನಮ್ಮ ಅಜ್ಜಿಗಳು ಎಲ್ಲ ಹೋಗಿ ಎಂಜಾಯ್ ಮಾಡಿದ್ದಾರೆ ಎಕ್ದಮ್. ಮನೆ ವಾತಾವರಣ ಮನೆಗೆ ನೆನಪು ಬರೋದಿಲ್ಲ ರೀ, ಮನೆ ವಾತಾವರಣಕ್ಕಿಂತ ಹೆಚ್ಚೈತ್ರಿ. ಇಲ್ಲ, ಸಾಧ್ಯ ಇಲ್ಲ ರೀ. ಎಕ್ದಮ್ ಫಿಟ್ ಇದೆ ಮತ್ತು ಎಕ್ದಮ್ ಎಂಜಾಯ್ ಇದಾವೆ ರೀ. ನಮಗೇನೂ ತೊಂದರೆ ಇಲ್ಲ ರೀ. ಸರ್ ಮತ್ತು ಮೇಡಮ್ ಎಕ್ದಮ್ ಕೇರ್ಫುಲ್ ಮಾಡ್ತಾರೆ. ಹಾಂ, ಮಕ್ಕಳಿಗಿಂತ ಹೆಚ್ಚು ಮಾಡ್ತಾರೆ ರೀ. ನಾವು ಲತಾ ಪಾಟೀಲ್. ನಮಸ್ಕಾರ, ನಾನು ವಿಜಯ್ ಮೋರೆ, ಶಾಂತಾ ವೃದ್ಧಾಶ್ರಮ ಕಾರ್ಯಾಧ್ಯಕ್ಷನಾಗಿ ಕಳೆದ 27 ವರ್ಷದಿಂದ ನಾವು ಶಾಂತಾ ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದೇವೆ. ಇವತ್ತಿಗೆ ಒಂದು ಬೆಳಗಾವಿಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಯಾಕಂದರೆ ಪ್ರತಿ ವರ್ಷ ಕೇಂದ್ರ ಸರ್ಕಾರ ವತಿಯಿಂದ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ ಅಥಾರಿಟಿ ವತಿಯಿಂದ ಫಿಟ್ ಇಂಡಿಯಾ ಅಂಥೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಒಂದು
ಸಂಡೇ ಸೈಕ್ಲಿಂಗ್ ಅಂಥೇಳಿ ಪ್ರೋಗ್ರಾಮನ್ನು ತೊಗೋತಾರೆ. ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಸಲುವಾಗಿ ದೇಶದಲ್ಲಿ 3 ಜನರಿಗೆ ಚಾಯ್ಸ್ ಮಾಡ್ತಾರೆ. ಅದರಲ್ಲಿ ನಮ್ಮ ಶಾಂತಾಯಿ ವೃದ್ಧಾಶ್ರಮಕ್ಕೆ ಚಾಯ್ಸ್ ಮಾಡಿದ್ದಾರೆ. ಆ ಪ್ರಕಾರ ನಮ್ಮ ಆಶ್ರಮ ಅಜ್ಜಿ ಸುಮನ್ ಮೊಯ್ತೆ ಮತ್ತು ಶರಲ್ ವಿಜಯ್ ಮೋರೆ, ಅಲೆನ್ ವಿಜಯ್ ಮೋರೆ ರೀಪ್ರೆಸೆಂಟೇಟಿವ್ ಆಗಿ ಶಾಂತಾಯಿದ ವೈಜಾಗ್ನಲ್ಲಿ 1 ತಾರೀಕಿಗೆ ಸನ್ಮಾನವನ್ನು ಮಾಡಿ ಅಜ್ಜಿ ಹಸ್ತೆ ಸೈಕಲಿಂಗ್ ಉದ್ಘಾಟನೆಯನ್ನು ಮಾಡಿ ನಮ್ಮ ಬೆಳಗಾಂ ಸಿಟಿದೊಂದು ಹೆಮ್ಮೆಯ ವಿಷಯ ಅಂಥೇಳಿ ತಮ್ಮ ಚಾನಲ್ ಮುಖಾಂತರ ಫಿಟ್ ಇಂಡಿಯಾ ಯಾವ ಪ್ರಕಾರ ಇರಬೇಕು, ಕೇಂದ್ರ ಸರ್ಕಾರ ಸ್ಪೋರ್ಟ್ಸ್ ಆಫ್ ಮಿನಿಸ್ಟ್ರಿ ಆಫ್ ವತಿಯಿಂದ ಯಂಗ್ಸ್ಟರ್ಸ್ಗೆ ಯಾವ ಪ್ರಕಾರ ಫಿಟ್ ಇರಬೇಕು ಅದೊಂದು ಮೆಸೇಜ್ ಕೊಡಿಸೋಲಾಗೆ ನಮ್ಮೆಲ್ಲ ಅಜ್ಜ ಅಜ್ಜಿಗಳು ಅಬೌವ್ 79 ಅವ್ರು ಯಾವ ಪ್ರಕಾರ ಫಿಟ್ ಅದಾರೆ ಆ ಪ್ರಕಾರ ಫಿಟ್ ಇರಬೇಕಂತೇಳಿ ದೇಶಗೊಂದು ಸಂದೇಶ ಕೊಡಿಸೋಲಾಗೆ ಫಿಟ್ ಇಂಡಿಯಾನಲ್ಲಿ ಈ ವರ್ಷದ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಅಥಾರಿಟಿದ ಚಾಂಪಿಯನ್ನೂ ಶಾಂತಾಯಿ ವೃದ್ಧಾಶ್ರಮಕ್ಕೆ ಸೆಲೆಕ್ಷನ್ ಮಾಡಿ ನಮ್ಮ ಸನ್ಮಾನವನ್ನು ಮಾಡಿದ್ದಾರೆ. ನಮ್ಮ ಆಶ್ರಮದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಮಗಳು ಶರಲ್ ವಿಜಯ್ ಮೋರೆ ಅಜ್ಜಿಗಳು ರೀಲ್ಸು ಮತ್ತು ವ್ಯಾಯಾಮ ಯಾವ ಪ್ರಕಾರ ಮಾಡಿ ತಮ್ಮ ಪ್ರಕೃತಿ ಫಿಟ್ ಇಡಬೇಕಂತೇಳಿ ಇನ್ಸ್ಟಾಗ್ರಾಮ್ ಮುಖಾಂತರ ಕೆಲಸ ಮಾಡ್ತಾಯಿದ್ದಾರೆ. ಆ ಇನ್ಸ್ಟಾಗ್ರಾಮಿಂದ ಎಲ್ಲ ರೀಲ್ಸನ್ನು ನೋಡಿ ಕೇಂದ್ರ ಸರ್ಕಾರವನ್ನು ಸೆಲೆಕ್ಷನ್ ಮಾಡಿದ್ದಾರೆ. ಬೆನಿಫಿಟ್ ಮೀನ್ಸ್ ನಮ್ಮ ಆಶ್ರಮ ಎಲ್ಲ ಅಜ್ಜಾಜಿಗಳು ಫಿಟ್ ಅದಾರೆ ಅಂಥೇಳಿ ಒಂದು ಹೆಮ್ಮೆಯ ವಿಷಯ ಇದು, ಮತ್ತು ಬೆಳಗಾಂ ಸಿಟಿಗೂ ಒಂದು ಹೆಮ್ಮೆಯ ವಿಷಯ ಅಂಥೇಳಿ ನಮಗೆ ಅನ್ನಿಸ್ತಿದೆ. ನಮ್ಮ ಆಶ್ರಮದಲ್ಲಿ ಅಬೌವ್ 65 ಏಜ್ದವ್ರು ಇದ್ದಾರೆ, 101 ಅಜ್ಜಿನೂ ಇದ್ದಾರೆ, 85, 95 ಈ ಪ್ರಕಾರ ಅಬೌವ್ 65 ಏಜ್ದ ಅಜ್ಜಾಜಿಗಳು ನಾವು ಸಂಭಾಳಿಸ್ತೇವೆ. ಕಳೆದ 27 ವರ್ಷದಿಂದ ನಾವು ಶಾಂತಾಯಿ ವೃದ್ಧಾಶ್ರಮವನ್ನು ಒಂದು ನಡೆಸ್ತಾ ಇದ್ದೇವೆ. ಅದರಲ್ಲಿ ಯಾರಿಗೆ ಗಂಡ ಮಗ ಇದ್ದಾರೆ ನಾವು ತೊಗೊಳೋದಿಲ್ಲ, ಯಾರಿಗೆ ಗೌರ್ಮೆಂಟ್ ಪೆನ್ಷನ್ ಇದೆ ಅವ್ರಿಗೆ ತೊಗೊಳೋದಿಲ್ಲ, ಯಾರ ಕಡೆ ಆಸ್ತಿ ಇದೆ ದುಡ್ಡಿದೆ ಅಂಥವ್ರಿಗೆ ನಾವು ತೊಗೊಳೋದಿಲ್ಲ, ಮತ್ತು ಸರ್ಕಾರ ಕಡೆಯಿಂದಲೂ ಏನೂ ಹಣ ತೊಗೊಳೋದಿಲ್ಲ. ಇದು ಆಶ್ರಮ ಪ್ಯೂರ್ಲಿ ಡೊನೇಷನ್ ಮ್ಯಾಗ ನಡೀತಾ ಇದೆ. ಇವತ್ತಿನ ಮಟ್ಟ ನಮಗೆ ಯಾವುದೂ ಏನೂ ಅಡಚಣೆಯೂ ಬಂದಿಲ್ಲ. ಹೋದ ವರ್ಷವೂ ಶಾಂತಾಯಿ ವೃದ್ಧಾಶ್ರಮ ಎಲ್ಲ ಅಜ್ಜ ಅಜ್ಜಿಗಳಿಗೆ ನಾವು ಬೈ ಏರ್ ವಿಮಾನಲೇ ಮುಂಬೈಗೆ ಕರ್ಕೊಂಡು ಹೋಗಿದ್ದು. 8 ದಿವಸ ಮುಂಬೈನಲ್ಲಿ ಇಂಡಿಯಾ ಗೇಟನ್ನು ತೋರಿಸಿದ್ದು. ಅಲ್ಲಿ ತಾಜ್ ಹೋಟೆಲ್ನಲ್ಲಿ 1 ದಿವಸ ನಮ್ಮ ಅಜ್ಜಾಜಿಗಳ ವ್ಯವಸ್ಥಾನ ಮಾಡಿದರು. ತಾಜ್ ಹೋಟೆಲ್ದವ್ರು ಒಂದು ಮೆಸೇಜ್ ಮ್ಯಾಗ ನಮ್ಮೆಲ್ಲ 50 ಮಂದಿಗೆ ಅದರಲ್ಲಿ 40 ಅಜ್ಜಾಜಿ ಮತ್ತು ನಮ್ಮೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ ಮತ್ತು ಸೇವಕರಿ ಎಲ್ಲ ಮಂಡಳಿದ 1 ದಿವಸದ ಖರ್ಚನ್ನು ತಾಜ್ ಹೋಟೆಲ್ದವ್ರು ನೋಡಿದರು.